ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪರ್ಫೆಕ್ಟಾಗಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಕಬಾಬಿದು ಕೋಟಿಂಗ್ ಇದೆಲ್ಲ ಏನು ಆಯಿಲಲ್ಲಿ ಬೇರೆ ಬೇರೆ ಆಗೋದಿಲ್ಲ. ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪಾತ್ರೆ ತೆಗೆದು 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನೀವು ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದರೆ ಉಂಟಲ್ಲ, ಫುಡ್ ಕಲರ್ ಯೂಸ್ ಮಾಡಬೇಕಂತ ಇಲ್ಲ. ನಾನಿಲ್ಲಿ ನಾರ್ಮಲ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದು. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್. ಮೊದಲು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿದ್ದು 1.5 ಟೇಬಲ್ ಸ್ಪೂನಷ್ಟು ಹಾಕಬೇಕು. ಕಸೂರಿ ಮೇಥಿ 1 ಟೀ ಸ್ಪೂನ್. ಕಸೂರಿ ಮೇಥಿ ಹಾಕಿದರೆ ಉಂಟಲ್ಲ, ಕಬಾಬಿಗೆ ಒಳ್ಳೆ ಸ್ಮೆಲ್ ಬರ್ತದೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ವೆನಿಗರ್ ಬದಲು ಲೆಮನ್ ಕೂಡ ಯೂಸ್ ಮಾಡ್ಬೋದು. ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್. ತುಂಬ ಸಿಂಪಲ್ಲಾಗಿ ಉಂಟು ಈ ರೆಸಿಪಿ, ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. 1 ಟೀ ಸ್ಪೂನ್ ಬಿಳಿ ಎಳ್ಳು, ಮತ್ತು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡಿದ್ದೇನೆ. ನೀರಿಗೆ ಸ್ವಲ್ಪ ಫುಡ್ ಕಲರ್ ಹಾಕಿಬಿಟ್ಟು ಈ ಪೌಡರ್ಗೆ ಹಾಕಿದರೆ ಉಂಟಲ್ಲ, ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಯೂಸ್ ಮಾಡಿ. ಒಂದು ವೇಳೆ ತುಂಬ ಗಟ್ಟಿ ಥರ ಆದರೆ ಉಂಟಲ್ಲ, ಮತ್ತೆ ಎಕ್ಸ್ಟ್ರಾ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು. ತುಂಬ ನೀರಾದರೆ ಏನಾಗ್ತದೆ ಗೊತ್ತುಂಟ, ಚಿಕನ್ಗೆಲ್ಲ ಅಂಟುವುದಿಲ್ಲ ಈ ಮಸಾಲೆ. ಆಯಿಲಲ್ಲಿ ಮತ್ತೆ ಫ್ರೈ ಮಾಡುವಾಗ ಎಲ್ಲ ಬೇರೆ ಬೇರೆಯಾಗಿ ಬಿಡ್ತದೆ. ಈ ಬ್ಯಾಟರ್ ಉಂಟಲ್ಲ, ತಿಕ್ಕಾಗಿದ್ದರೆ ಚಿಕನ್ಗೂ ಕೂಡ ಕರೆಕ್ಟಾಗಿ ಅಂಟಿಕೊಳ್ಳುತ್ತೆ, ಮತ್ತು ಆಯಿಲಲ್ಲಿ ಕೂಡ ಬೇರೆ ಬೇರೆ ಆಗೋದಿಲ್ಲ. ಚಿಕನ್ ಹಾಕುವಾಗೂ ಅಷ್ಟೇ, ಚಿಕನಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಚೆನ್ನಾಗಿ ತೊಳೆದು ಇದು ಎಂತ ಗೊತ್ತುಂಟ, ನೀರೆಲ್ಲ ಡ್ರೈ ಆಗಲಿಕ್ಕೆ ಬಿಡಬೇಕು ಚಿಕನ್ಗೆ. ಆಮೇಲೆ ಈ ಬ್ಯಾಟರ್ಗೆ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೇನು ಮಾಡಿದ್ದೇನೆ ಗೊತ್ತುಂಟ, 1 ಗಂಟೆ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೇನೆ. ಆಗ ನಿಮಗೆ ತುಂಬ ಹೊತ್ತುಂಟಲ್ಲ, ಮ್ಯಾರಿನೇಷನ್ ಮಾಡಲಿಕ್ಕೆ ಇಡಬೇಕಂತ ಏನಿಲ್ಲ. ನಾನು 1 ಗಂಟೆ ಅಷ್ಟೇ ಈ ಚಿಕನನ್ನು ಫ್ರೀಝರ್ನಲ್ಲಿ ಇಟ್ಟಿದ್ದು. ಪರ್ಫೆಕ್ಟಾಗಿ ಚಿಕನ್ಗೆ ಕೋಟಿಂಗ್ ಎಲ್ಲ ಅಂಟುಕೊಂಡುಂಟಲ್ಲ, ಕರೆಕ್ಟಾಗಿ ಬಂದಿದೆ. ಮತ್ತು ಚಿಕನ್ ಫ್ರೈ ಮಾಡುವಾಗ ಆಯಿಲ್ ತುಂಬ ಬಿಸಿಯಾಗಿರಬೇಕು. ಲೈಟ್ ಬಿಸಿಯಾಗಿದ್ದಾಗ ಚಿಕನ್ ಹಾಕಿದರೆ ಏನಾಗ್ತದೆ ಗೊತ್ತುಂಟ, ಆಯಿಲಲ್ಲಿ ಕಬಾಬಿದು ಕೋಟಿಂಗ್ ಬೇರೆ ಆಗ್ತದೆ, ಚಿಕನ್ ಬೇರೆ ಆಗ್ತದೆ. ಈ ಥರ ಆಗಬಾರ್ದಂದ್ರೆ ಏನು ಮಾಡಬೇಕು, ಆಯಿಲ್ ಫುಲ್ ಬಿಸಿ ಆದಮೇಲೆ ಚಿಕನನ್ನು ಹಾಕಬೇಕು. ಆವಾಗ ಚಿಕನಲ್ಲಿದ್ದ ಕೋಟಿಂಗ್ ಉಂಟಲ್ಲ, ಬೇರೆ ಬೇರೆ ಆಗೋದಿಲ್ಲ. ಈಗ ಚಿಕನ್ನಲ್ಲಿ ಫ್ರೈ ಆಗಿದೆ. ಲಾಸ್ಟಿಗೆ ಕರಿಬೇವು ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಆಯಿಲ್ಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿ. ಕರಿಬೇವು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿದರೆ ಉಂಟಲ್ಲ, ಕಬಾಬಿಗೆ ಒಳ್ಳೆ ಸ್ಮೆಲ್ ಬರ್ತದೆ, ಮತ್ತು ಒಳ್ಳೆ ಫ್ಲೇವರ್ ಕೂಡ ಆಗ್ತದೆ. ಈಗ ಈ ಚಿಕನ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.